ನಾಟಕ ನೋಡಲು ಆಗಮಿಸಿರುವ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಹುರಾಷ್ಟ್ರೀಯ ಕ್ರಿಮಿನಾಶಕ ಕಂಪನಿಗಳು ರೈತರ ಬದುಕನ್ನು ನಾಶ ಮಾಡ ಹೊರಟಿರುವ ಕ್ರೌರ್ಯದ ಪ್ರಪಂಚವನ್ನು ತೆರೆದಿರುವ ಮಹಾಂತೇಶ್ ನೌಲ್ಕರ್ ಅವರ ಭಾರತ ಭಾಗ್ಯವಿಧಾತ ಎನ್ನುವ ಕಥೆ ಆಧಾರಿತ ನಾಟಕ ಹೀಲಿಯೋತಿಸ್ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ. ರಂಗರೂಪ ಮತ್ತು ನಿರ್ದೇಶನ ಲಕ್ಷ್ಮಣ್ ಮಂಡಲಗೇರ, ಸಂಗೀತ ಡಿ ಹೇಮಂತ್ ಮರಿಯಮ್ಮನಹಳ್ಳಿ, ರಂಗಸಜ್ಜಿಗೆ ನಾಗರಾಜ್ ಸಿರಿವಾಲ್. ದಯವಿಟ್ಟು ಎಲ್ಲರೂ ತಮ್ಮ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ ಮೋಡಲ್ಲಿ. ಈಗ ನಾಟಕ ಹೀಲಿಯೋತಿಸ್.
ಯಾಕೆ ಮಗ ಬಂದು 3 ದಿನ ಆಯ್ತು, ಒಂದು ಮಾತಿಲ್ಲ, ಕತಿ ಇಲ್ಲ. ಅದು ಏನ್ ಯೋಚನೆ ಮಾಡಕತ್ತಿ? ಯೋಚನೆ ಗೀಚನೆ ಏನು ಮಾಡಬೇಡ. ಯೋಚನೆ ಮಾಡಿ ಮಾಡಿ ನಾವು ಭಾಳ ಕಳ್ಕೊಂಡೀವಿ. ನಿನಗ ಇಷ್ಟ ಇತ್ತು ಅಂದ್ರ ಕೆಲಸ ಮಾಡು, ಇಲ್ಲದೆ ಇದ್ರ ನಾನೇ ಮನೆ ಬಟ್ಟಿ ಒಗದಾದ್ರು ಬದುಕ್ತೀನಪ್ಪ. ಇರ್ಲಿ ಬಿಡಪ್ಪ, ಈಗೇನು ಹೇಳು? ಏನೋ ಹೇಳಕ್ಕಂತ ಬಂದಿದ್ದಿ. ಹಾ, ಹೀಗೆ ಬಗ್ಗೆ ಏನಾದ್ರು ಖಬರ್ ಐತೆ ನಿನಗ? ನೀ ಅಲ್ಲಿ ನಾ ಇಲ್ಲಿ, ನೀ ಬರೋದ 3 ತಿಂಗಳಿಗೊಮ್ಮೆ. ನಾನು ಬಹಳ ಪ್ರಯತ್ನ ಮಾಡಬೇಕು, ಬಹಳ ಕಷ್ಟದ ಕೆಲಸ. ಅಣ್ಣ ಅಣ್ಣ, ಅಲ್ಲಿ ಗದಗದಾಗ ಕುರುಡು ಸಾರಿ ಆಗತ್ತಣ್ಣ. ನನ್ನನ್ನು ಅಲ್ಲಿ ಸೇರಿಸಣ್ಣ. ಆಯ್ತಪ್ಪ, ನೋಡ್ತೀನಿ. ಈ ವಾರದೊಳಗ ಕೇಳ್ಕೊಂಡು ಬರ್ತೇನೆ. ಹೆಣ್ಮಕ್ಳನ್ನ ಸೇರಿಸ್ಕೊಳ್ತಾರೋ ಇಲ್ವೋ? ಅಣ್ಣ ಅಣ್ಣ, ನನ್ಗ ಭೇಟಿ ಬಾರಿಸ್ಬೇಕು ಅನಿಸ್ತದ. ರಾಮಚಂದ್ರಪ್ಪನ ಅಂಗಡಿಯಿಂದ ತಂದ ಎಣ್ಣೆ ಗೊಬ್ಬರಕ್ಕ ಆ 6 ಎಕರೆ ಹೊಲ ಸಮ ಆಗಬಹುದು ಅಂತ ಮನುಷ್ಯರನ್ನ ಕಳಿಸಿದ್ದಾವ. ಈಗ 2 ಲಕ್ಷಕ್ಕೆ ಎಕರೆ ಅದ. ನಮ್ ಸಾಲ ಇದ್ದದ್ದು 3 ಲಕ್ಷ. ನಮ್ಗ ಅವನೇ ದುಡ್ಡು ಕೊಡ್ಬೇಕು. ಆ ಹೊಲ ಅವನ ಹೆಸರಲ್ಲೇ ಪಟ್ಟಾಗ್ಯದಂತಪ್ಪ. ಹಾಗಾದ್ರೆ ನಾಳೆ ರಾಮಚಂದ್ರಪ್ಪನ ನಾನೇ ಭೇಟಿಯಾಗ್ತೀನಿ. ಹೋಗುವುದಕ್ಕಿಂತ ಮುಂಚೆ ಅಪ್ಪನ ಡೈಲಿ ರಸೀದಿಗಳು ಮತ್ತ ಸ್ಟಾರ್ ಪುಸ್ತಕ ಎಲ್ಲ ಹುಡುಕ್ಬೇಕು. ಆಯ್ತು ನೋಡ್ತಿದ್ದೀರಾ? ಆಗ ಅಜ್ಜಿ ಪಕ್ಕದ ಕೋಣೆಯ ಲೈಟನ್ನ ಹಾಕಿ ಅಲ್ಮಾರಿಯ ಹಿಂದುಗಳಿದ್ದ ಟ್ರಂಕಿನಲ್ಲಿ ಗಾದೆ ಕಿಂಡಿಗಳನ್ನ ಹುಡುಕ ಹಾಕಿದಳು.
ರಮೇಶ, ಆ ಕಾದ ಗೀತೆಗಳನ್ನ ಅಧ್ಯಯನ ಮಾಡಿ 3 ಲಕ್ಷ ಬಾಕಿಯಲ್ಲಿ 2 ಲಕ್ಷ ಹತ್ತಿಗಾಗಿ ಸಿಂಪಡಿಸುವ ಕೀಟನಾಶಕಗಳು, ಇನ್ನೂ 1 ಲಕ್ಷದ್ದು ಫೆನೋಲಿಕಾಲ್ ಡೈಸೈಕ್ಲೋಜನ್ ಮತ್ತು ಇಂಡೋಕ್ಸಿಕಾಲ್ ಅನ್ನುವಂತಹ ಭತ್ತಕ್ಕೆ ಸಂಬಂಧಿಸಿದ ಕೀಟನಾಶಕಗಳಾಗಿದ್ದವು. ಇನ್ನೂ 1 ಲಕ್ಷ ರಮೇಶನ BSc ಅಗ್ರಿ ಶಿಕ್ಷಣಕ್ಕಾಗಿ ತಂದಿದ್ದ. ಭತ್ತದ ಬೆಂಕಿಯ ರೋಗಕ್ಕೆ ಬರುವ ಟೈಸೋಕ್ಲೋಜನ್ ಔಷಧವನ್ನು ತಂದಿದ್ದು ಇನ್ನೂ ಆಶ್ಚರ್ಯ ಅನಿಸಿತು. ಯಾಕಂದ್ರೆ ಈ ಭಾಗದ ರೈತರಿಗೆ ಭತ್ತ ಬೆಳೆಯುವುದು ಒತ್ತಟ್ಟಿನಲ್ಲಿ ಭತ್ತದ ಸಸಿ ಹೇಗಿದೆ ಎಂಬುದೇ ತಿಳಿಯಲಾಗಿತ್ತು. ಇದು ಹತ್ತಿ ಮತ್ತು ತೊಗರಿ ಬೆಳೆಯುವ ಕಣಜವೆಂದೇ ಪ್ರಸಿದ್ಧವಾಗಿತ್ತು. ಇದನ್ನೆಲ್ಲ ರಮೇಶ್ ನೋಟ್ ಮಾಡಿಕೊಂಡ. ಟಿಪ್ಪಣಿಯ ಪ್ರತಿ ಹಿಡಿದುಕೊಂಡು ರಾಮಚಂದ್ರಪ್ಪನ ಅಂಗಡಿಗೆ ಹೊರಟ. ಶ್ರೀ ತಿರುಪತಿ ತಿರುಮಲ ಪ್ರೇರಿತ ದೊಡ್ಡದಾದ ಬೋರ್ಡ್ ನೋಡಿದ ಕಡೆ ಜೊತೆ ಟವಡವ ಪಡೆದುಕೊಳ್ಳ ತಪ್ಪಿಸಿಕೊಳ್ಳುವ ಹಾಗಿಲ್ಲ. ಲೆಕ್ಕ ಚುಕ್ತ ಮಾಡಿದ್ರೇನೆ ಅಜ್ಜಿ ಮತ್ತು ತಂಗಿಗೆ ಇದರಿಂದ ಬರುವ ದಿನ ಪ್ರಾರಂಭವನ್ನ ತಪ್ಪಿಸಬಹುದು. ರಾಮಚಂದ್ರಪ್ಪ ಕುಳಿತ ಸೀಟಿನ ಮೇಲ್ಗಡೆ ದೊಡ್ಡದಾದ ಕೀಟದ ಚಿತ್ರವಿತ್ತು. ಸೈಬರ್ ಮೈತ್ರಿನ್ ಸಿಂಪಡಿಸಿ ಹೀಲಿಯಾಟಿಸ್ ನಾಶಪಡಿಸಿ ಎಂದು ಅದರ ಕೆಳಗೆ ಬರೆದಿತ್ತು. ಆ ಕೀಟ ಬ್ರಹ್ಮಾಂಡವನ್ನೇ ನುಂಗುವಂತೆ ಬಾಯಿ ತಂದಿತ್ತು. ಈ ಕೀಟ ಅಲ್ಲದೆ ನಮ್ಮಪ್ಪನನ್ನು ಬಲಿ ತೆಗೆದುಕೊಂಡಿತು ಎಂದು ಮತ್ತೊಮ್ಮೆ ಆ ಕೀಟವನ್ನೇ ನೋಡಿದ. ಭಯವಾಯಿತು. ನಮಸ್ಕಾರ ರೀ ಸೌಕರ್ಯ. ಓಹೋ, ಮ್ಯಾಗಿನಕೆರೆ ಹನುಮಂತಪ್ಪ, ಭಾರಿ ಅಪರೂಪ ಆಗ್ಬಿಟ್ರಪ್ಪ. ಹೌದ್ರಿ ಸೌಕರ್ಯ. ಏನಿದ್ರಿ ಚಿಗಿಟ್ಕೋಯ್ ಮತ್ತಿ ಹೊಲದೆಲ್ಲ ಉಳೋದಿತ್ತವ. ಆಮೇಲೆ ಮೊಗ್ಗೆಲ್ಲ ಉದುರಾಕತ್ತದ್ರಿ. ಅದಕ್ಕೆ ಎಣ್ಣೆ ತಗೊಂಡು ಅಂತ ಬಂದಿ ನೋಡ್ರಿ. ಹೌದು, ಆಫೀಸರ್ ಶಿವಪುರ ಹೊಂದಕ್ಕೂ ಇದೆ ಆಗ್ಯದಂತ. ಅದಕ್ಕಂದ್ರೆ ಒಂದು ಕಂಪನಿಯವರು ಒಂದು ಹೊಸ ಎಣ್ಣೆ ತಗೊಂಡ್ಬಂದಾರ. ಇದನ್ನ ಆ ಶಿವಪ್ಪ ಹಾಕ್ಯಾರಂತ. ಒಳ್ಳೆ ರಿಸಲ್ಟ್ ಅಂತ ಹೇಳ್ಯಾರ. ಮತ್ತೆ ತಗೊಂಡು ನೀನು ಹಾಕು. ಏ ಆಯ್ತು ಸೌಕರ್ಯ, ನೀವ್ ಹೇಳಿದ್ಮೇಲೆ ಮುಗೀತು. ಅದನ್ನೇ ಕೊಡ್ರಿ ಸೌಕರ್ಯ. ಆದ್ರೆ ಏನಿಲ್ಲ, ರೊಕ್ಕ ಕೊಡು, ಎಣ್ಣೆ ತಗೊಂಡೋರು. ಉತ್ತರಿ ಗಿತ್ರಿ ನಡೆಯಂಗಿಲ್ಲ. ಮಾಡ್ರಿ ಸೌಕರ್ಯ. ನಿಮ್ಗೆ ಗೊತ್ತಿಲ್ಲ ಅಂತ ಏನಾದ್ರು ಹೇಳ್ರಿ. ವಾರ ವರ್ಷ ನನ್ನ ಮಗನ ಮದುವೆ ಆಯ್ತು. ಆಮೇಲೆ ನನ್ನ ಮಗನ ಇಂಜಿನಿಯರಿಂಗ್ ಸೀಟ್ಗೆ 1 ಲಕ್ಷ ರೂಪಾಯಿ ಕಟ್ಟಿದೆ. ಹಂಗಾಗಿ ನೀವು ಕೊಡಕ್ಕಾಗಿಲ್ರಿ. ಈ ಸಲ ಬೆಳೆ 1 ಲಕ್ಷ ಫಸ್ಟ್ ನಿಮ್ಗೆ ಬಂದಿದೆ. ಎಣ್ಣೆ ಬೇಕಂದಾಗ ಎಲ್ಲರೂ ಹಿಂಗೆ ಮಾತಾಡ್ತಾರ. ಆಮೇಲೆ ಬೆಳೆ ಕಟಾವಾದ್ಮೇಲೆ ತಪ್ಪಿಸ್ಕೊಂಡು ಹೋಗ್ತಾರ. ನಮ್ ಕಣ್ಣಿಗೆ ಕಾಣಿಸಂಗಿಲ್ಲ. ನೋಡ ಹನುಮಂತಪ್ಪ, ಹೋದ ವರ್ಷ ಬೇಕಿದ್ದು ಈಗ 1,45,000 ರೂಪಾಯಿ ಬಾಕಿ ಹಂಗೆ ಹೋದ್ರು. ಮತ್ತೆ ನಿನ್ನೆ 6 ಎಕರೆ ಹೊಲಕ್ಕ ಎಣ್ಣೆ ತಗೋಬೇಕಂದ್ರೆ 25,800 ರೂಪಾಯಿ ಆಗ. ನೋಡು, ಈ ಸಲ ಬೆಳೆ ಕಟಾವಾದ್ಮೇಲೆ ಎಲ್ಲ ರೊಕ್ಕ ಚುಕ್ತ ಮಾಡಿದ್ರೆ ಮರೆಯಲ್ಲ. ಇಲ್ಲಂದ್ರ ನಮ್ಮ ಹುಡುಗರನ್ನ ನಿಮ್ ಮನೆಗೆ ಕಳಿಸ್ತೀನಿ. ಅವ್ರು ರೊಕ್ಕ ಕೊಡೋದ್ರಿಗೆ ನಿಮ್ ಮನೆ ಬಿಟ್ಕಲ್ಲಂಗಿಲ್ಲ. ನೋಡ್ ಮತ್ತೆ ಆಯ್ತು ಸೌಕರ್ಯ, ಹಂಗೆ ಮಾಡಿ. ತಗ ಇಲ್ಲಿ ಸೈಡ್ ಮಾಡು. ತಗೊಂಡೋಗಿ ನಮ್ಮ ಕೊಡೋಣ, ನಮ್ಮ ಹುಡುಗರು ಕೊಡ್ತಾರೆ. ಆಯ್ತಾ? ಬರ್ತೀನಿ ಸೌಕರ್ಯ. ನಡೀರಿ. ಓಹೋ ರಮೇಶ, ಬಾ ಕುಡು ಕುಡು. ಏನೇನು ಬಂದಿದ್ದು ಬಹಳ ಚಲೋ ಆಯ್ತಪ್ಪ. ಇಲ್ಲಂದ್ರ ಆ ಮುದುಕಿಗೆ ಮತ್ತೆ ಆ ಕುರುಡು ಹುಡುಗಿಗೆ ಬಹಳ ತ್ರಾಸ ಆಯ್ತು. ರಾಮಚಂದ್ರಪ್ಪ, ನಮ್ಮ ಅಜ್ಜಿಗೆ ಹೊಲದ ಮೇಲೆ ಇನ್ನೂ ರೊಕ್ಕ ಕೊಡ್ಬೇಕಂತ. ಹೌದು, ನಿಮ್ಮ ಅಪ್ಪ ತಗೊಂಡಿದ್ದು 3 ಲಕ್ಷ. ಬಡ್ಡಿ ಎಲ್ಲ ಸೇರಿ ಎಷ್ಟಾಗಿತ್ತು ಗೊತ್ತದೇನು? 7 ಲಕ್ಷ ಆಯ್ತು. ಮತ್ತೆ ಎಕರೆಗೆ 1 ಲಕ್ಷ ಅಂದ್ರೆ ನಿನಗಿರೋ 6 ಎಕರೆಗೆ ಎಷ್ಟಾಯ್ತು ಹೇಳು? 6 ಲಕ್ಷ ಆಯ್ತು. ಮತ್ತೆ ನೀನೇ 1 ಲಕ್ಷ ಕೊಡ್ಬೇಕು, ಹೌದಾ ಇಲ್ಲೋ? ನೀನು ಸಣ್ಣವರಿದ್ದಿ ಅಂತೇಳಿ ಒಂದು 50,000 ಬಿಡ್ತೀನಿ. ಆಯ್ತಾ? ರಾಮಚಂದ್ರಪ್ಪರೇ, ನೀವೇ ನನಗೆ ಸಹಾಯ ಮಾಡ್ತಿದ್ರು ಅಥವಾ ಏನ್ ಮಾಡ್ತಿದ್ರಿ? ನನಗಂತೂ ಒಂದು
ಇದು ಇದು ಮೋಸವಾದ ರಾಮಚಂದ್ರಪುರ. ಅದಕ್ಕಾಗಿಯೇ ನಮ್ಮ ತಂದೆ ತಾಯಿ ಸತ್ತೋದು ನಾವು ಮಾರ್ಗದಲ್ಲಿದ್ದದ್ದು. ರಮೇಶ, ನೀನು ಈ ಪ್ರಶ್ನೆ ಕೇಳಬಾರ್ದು. ನೀನು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ಬೇಕು. ನಾವು 10 ಕಂಪನಿಗಳ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ. ಇದೆಲ್ಲ ನಿಮಗೆ ತಿಳಿದಿದ್ದೇ ಅಲ್ಲ? ಇಲ್ಲ, ಇದು ನನಗೆ ತಿಳಿಯದ ಹೋಗಬೇಕು. ನೋಡು ರಮೇಶ, ನಾವು ಮಾಡೋದಕ್ಕೆ ಬೇಕಾಗಿರುವಂತಹ ಟಾರ್ಗೆಟ್ ಅನ್ನ ಪ್ರತಿ ವರ್ಷ ಕಂಪನಿಗಳು ನಮಗೆ ಕೊಡ್ತಾವೆ. ಅಂದ್ರೆ ನಮಗೆ ಬೇಕಾಗಿರುವಂತಹ ಹತ್ತಿಯ ಕ್ರಿಮಿನಾಶಕ ತಗೋಬೇಕಂದ್ರೆ ಭತ್ತದ ಕೀಟನಾಶಕ ತಗೊಳ್ಳೇಬೇಕು. ಭತ್ತದ ಕೀಟನಾಶಕ ಮಾಡೋದಕ್ಕೆ ಇದು ಭತ್ತದ ಏರಿಯ ಅಲ್ಲ. ಹಾಗೂ ಒಂದು ತಗೊಂಡ್ರೆ ಇನ್ನೊಂದು ತಗೊಳ್ಳೇಬೇಕು. ಅದಕ್ಕಾಗಿ ನಾವು ತೊಗರಿ ಮತ್ತು ಹತ್ತಿ ಬೆಳೆಯುವ ಈ ಪ್ರದೇಶದಲ್ಲಿ ಭತ್ತದ ಕೀಟನಾಶಕವನ್ನ ಮಾರಾಟ ಮಾಡ್ತೇವೆ. ಕಂಪನಿಗಳು ನಮಗೆ ವಿಧಿಸುವ ಅನ್ವಯವನ್ನು ನಾವು ರೈತರ ಮೇಲೆ ಹಾಕ್ತೇವೆ, ಅಷ್ಟೇ. ರಾಮಚಂದ್ರ, ದಯಮಾಡಿ ಹಾಗೆ ಮಾಡಬೇಡಿ. ಹೀಗೆ ಯೋಚಿಸಿ, ಎಂಥ ಪ್ರಚಂಡ ಕೀಟವೆಂದರೆ ನೀವು ಭತ್ತಕ್ಕೆ ಬಳಸುವ ಕೀಟನಾಶಕವನ್ನು ಹತ್ತಿಗೆ ಬಳಸಲು ಬಿಟ್ಟರೆ ಅದು ಭತ್ತದ ಕೀಟನಾಶಕವನ್ನು ತಿಂದು ಇನ್ನೂ ಶಕ್ತಿಶಾಲಿಯಾಗುತ್ತದೆ. ಆಗ ರೈತ ಅದರ ವಿರುದ್ಧ ಯಾವ ಕೀಟನಾಶಕ ಬಳಸಿದರೂ ಉಪಯೋಗವಿಲ್ಲ. ಅದಕ್ಕಾಗಿ ರೈತರು ಸಾಯುವುದು ಖಚಿತ. ರಮೇಶ, ಅದು ನಿಮ್ಮ ಪುಸ್ತಕದಲ್ಲಿ ಇಲ್ಲಿ ನಡೆಯೋದಿಲ್ಲ. ನಾವು ರೈತರನ್ನು ಕೇಳ್ತೀವಲ್ಲ, ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಹೇಳ್ತಾರ. ಇಷ್ಟು ಸಾಕು ನಮ್ಗೆ ರೈತರನ್ನು ಮಾಡೋದಕ್ಕೆ. ಮೌಲ್ಡಿಂಗ್ ಒನ್ ಕಂಪನಿಯ ಆನ್ಯುವಲ್ ಮೀಟಿಂಗು ಶಿರ್ಸಿ ನಡೀತಾ ಇದೆ. ನೀನು ಬರ್ತಾ ಇದೆಯಲ್ಲ? ಇಲ್ಲ ಸರ್, ನಾನು ಹೋಗಲ್ಲ. ಅದು ಪೆಸ್ಟಿಸೈಡ್ ಡಿವಿಷನ್ ಸಭೆ. ಅದಕ್ಕೆ ನಾನು ಪರ್ಮಿಷನ್ ತಗೊಂಡು ರಜೆ ಹಾಕಿದ್ದೆ. ಓಹೋ, ಹೌದಾ? ನಾವು ಹೋಗ್ಬೇಕಪ್ಪ, ಇಲ್ಲಾಂದ್ರೆ ನಿಮ್ಮ ಬಾಸು ಬಿಡಬೇಕಲ್ಲ. ರಮೇಶ, ನೀನು ಪೆಸ್ಟಿಸೈಡ್ ವಿಭಾಗವನ್ನು ಯಾಕೆ? ಹೌದು ಸರ್. ಬಿಟ್ಟೆ ಅಷ್ಟೇ. ನಮ್ಮಪ್ಪನ ಸಾವಿಗೆ ಕಾರಣಗಳು ಈಗ ಸ್ಪಷ್ಟವಾಗಿ ಹತ್ತಿವೆ. ನಮ್ಮಪ್ಪನಂತವರ ಸಾವಿಗೆ ಹೀಲಿಯೋತಿಸ್ ಎಂಬ ಕೀಟ ಮತ್ತು ಈ ರಾಮಚಂದ್ರಪ್ಪನವರ ಜಂಟಿ ಕಾರ್ಯಾಚರಣೆಯೇ ಕಾರಣ ಎಂದು ಈಗ ಒಂದೊಂದೇ ಅರ್ಥ ಆಗ್ತಿದೆ. ನೀವಿನ್ ಮುಂದ ಏನು ಭಯ ಬೀಳುವ ಅಗತ್ಯವಿಲ್ಲ. ನಾನು ರಾಮಚಂದ್ರಪ್ಪನವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ. ಇನ್ನು ಮುಂದೆ ಅವ್ರು ನಿಮ್ಮ ತಂಟೆ ಬರಲ್ಲ. ಆರಾಮವಾಗಿರಿ. ಸರ್ ನಮಸ್ತೆ ಸರ್. ರಮೇಶ, ಸರ್ ನಮ್ಮ ಕಂಪನಿಯ ಸೇಲ್ಸ್ ಮ್ಯಾನೇಜರು ಸಿರ್ಸಿಗೆ ಬರ್ತಾ ಇದ್ದಾರೆ. ನಿನ್ನ ರಜಾನ ಕ್ಯಾನ್ಸಲ್ ಮಾಡ್ಕೊಂಡು ಗ್ರೀನ್ ವೇ ರೆಸಾರ್ಟ್ ಇದೆಯಲ್ಲ ಸಿರ್ಸಿಯಲ್ಲಿ ಬೇಗ ಬಂದ್ಬಿಡೋಣ. ಸರ್ ಆಗಲ್ಲ ಸರ್, ಪ್ಲೀಸ್ ಸರ್, ನಿಮ್ಗೆ ಆಗಲ್ಲ ಸರ್. ಹಲೋ, ಅವ್ವ ಸಾಹೇಬ್ರಿಂದ ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡ್ತವ. ನಾನು ಹೋಗ್ಬೇಕವ್ವ, ಬರ್ತೀನವ್ವ. ನೀನು ಹಾಗೆ ಹುಷಾರಾಗಿರಪ್ಪ. ನಾನು ಇನ್ನೇನು 2 ದಿನ ವಾಪಸ್ ಬರ್ತೀನಿ. ಹೋಗ್ಬರ್ತೀನಪ್ಪ. ಈ
ಬಸ್ಸು ಯತ್ವಾತತ್ವ ಜಂಪ್ ಮಾಡ್ತಾ ಇತ್ತು. ನಿದ್ರೆ ಎಂಬುದು ಮರೀಚಿಕೆಯಾಗಿತ್ತು. ಏಕಾಂತದಲ್ಲಿ ನೆನಪುಗಳು ರಮೇಶನಿಗೆ ನುಗ್ಗಿ ಬಂದವು. ಆ ಏಕಾಂತದಲ್ಲಿ ತನ್ನ ಅಪ್ಪನನ್ನ ನೆನಪು ಮಾಡಿಕೊಂಡ ರಮೇಶ. ಅವರಿಗೆ ಹತ್ತಿ ಬೆಳೆಯಬೇಕು ಎನ್ನುವ ಯೋಚನೆ ಯಾಕೆ ಬಂತು ಆ ದೇವರೇ ಬಲ್ಲ. ರಾಮಚಂದ್ರಪ್ಪ ಕೊಟ್ಟ ಭತ್ತದ ಕೀಟನಾಶಕವನ್ನ ಹತ್ತಿಗೆ ಸಿಂಪಡಿಸಿ ಇಲಿಯೋತಿಸ್ ಎಂಬ ಕೀಟದ ವಿರುದ್ಧ ಸೆಣಸಿ ಆತ್ಮಹತ್ಯೆಗೆ ಶರಣಾಗಿದ್ದ. ಆಗ ರಮೇಶ BSc ಅಗ್ರಿಯ ಕೊನೆ ವರ್ಷದಲ್ಲಿ ಓದುತ್ತಿದ್ದ. ಅನಾದಿ ಕಾಲದಲ್ಲಿ ಕೆಲವು ಜನರು ಕೃತಕ ಕಾಗದ ಪತ್ರಗಳನ್ನು ಸೃಷ್ಟಿಸಿ ತಮ್ಮಪ್ಪ ಅವರಲ್ಲಿಯೂ ಸಾಲ ಪಡೆದಿರುವುದಾಗಿ ದಿನಾಲೂ ಮನೆಗೆ ಹರಿಯುತ್ತಿದ್ದರು. ಅವಮಾನ ತಾಳಲಾರದೆ ಅಮ್ಮ ಒಂದು ದಿನ ಅಪ್ಪನ ಹಾಗೆಯೇ ಹೇಳ್ತರು. ವಿಷ ತಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿದರು. ಕಣ್ಣೀರು ಕಪಾಲಕ್ಕೆ ಇಳಿದು ಹಳೆಯದು ನೆನಪಾಯಿತು. ಅಜ್ಜಿ ಮತ್ತು ತಂಗಿಯ ಜವಾಬ್ದಾರಿ ಹೆಗಲಿಗೇರಿತ್ತು. ಮೌಲ್ಡಿಂಗ್ ಒನ್ ಕಂಪನಿಯ ಇನ್ಚಾರ್ಜ್ ಆದ ಶ್ರೀನಿವಾಸ್ ಅವರಿಗೆ ರಾಮಚಂದ್ರಪ್ಪನವರು ಮಾತಾಡಿ ಒಂದು ಪತ್ರ ಬರ್ಕೊಟ್ಟಿದ್ರು. ಆಗ ರಾಯಚೂರು ಮುಖ್ಯ ಕಾರ್ಯಕ್ಷೇತ್ರವಾಗಿ ಮಾರಾಟಾಧಿಕಾರಿ ಹುದ್ದೆ ದೊರೆಯಿತು. ಸಂಬಳ ತಿಂಗಳಿಗೆ 12,000 ರೂಪಾಯಿ. ನೌಕರಿ ಸೇರಿದ ಅನತಿ ಕಾಲದಲ್ಲೇ ಕಂಪನಿ ಮಾರಾಟದ ಕುರಿಯಾಗಿ 10,000 ಲೀಟರ್ ಸೈಪರ್ ಮೈತ್ರಿನ್ ಮತ್ತು 5,000 ಲೀಟರ್ ಇಂಟಾಕ್ಸಿಕಾನ್ ಮಾರುವ ಗುರಿ ಕೊಟ್ಟಿತ್ತು. ಆಮೇಲೆ ಒಂದು ಬ್ರೇನ್ ಸ್ಟಾರ್ಮಿಂಗ್ ಸೆಷನ್ ಇಟ್ಕೊಂಡು ಇದರಲ್ಲಿ ರೈತರಿಗೆ ಅಗತ್ಯವಿಲ್ಲದಿದ್ರು ಗೀತವಾಗಿ ಇಲ್ಲದಿದ್ರು ರೈತರನ್ನ ಹೇಗೆ ಪ್ರೇರಣೆ ಮಾಡಬಹುದು ಎಂದು ಒಂದು ಸಣ್ಣ ಸ್ಕಿಟ್ ಮತ್ತು ನಾಟಕದ ಮುಖಾಂತರ ಶ್ರೀನಿವಾಸ ವಿವರಿಸಿದರು. ಆ ನಾಟಕದ ಅಣಕ ರಮೇಶನ ತಲೆಯಲ್ಲಿ ಹಾಗೇ ಹೋಗಿತ್ತು. ಕಣ್ಣು ಮುಚ್ಚಿಕೊಂಡು ಆ ನಾಟಕದ ಅಣಕವನ್ನ ಮತ್ತೆ ಕಣ್ಣುಗೆ ತಂದುಕೊಂಡು ಶ್ರೀನಿವಾಸ್ ಅವರು ರೈತರ ಪಾತ್ರ ಮಾಡಿದ್ರು. ಸೀನಿಯರ್ ಮಾರ್ಕೆಟಿಂಗ್ ಆಫೀಸರ್ ಶ್ರೀವಾತ್ಸವ ಕಂಪನಿಯ ಪ್ರತಿನಿಧಿಯ ಪಾತ್ರ ಮಾಡಿದ್ರು. ಮತ್ತೊಮ್ಮೆ ಕಣ್ಣುಚ್ಚಿಕೊಂಡು ಆ ನಾಟಕದ ಅಣಕವನ್ನ ಮತ್ತೆ ಕಣ್ಣುಗೆ ತಂದುಕೊಂಡ ರಮೇಶ. ನಿಮ್ಮೆಲ್ರಿಗೂ ಒಂದು ಸಿಹಿ ಸುದ್ದಿ ಬಂದದ. ಅದೇನಪ್ಪ ಅಂದ್ರೆ ನಿಮ್ಮ ಹೊಲಗಳಿಗೆ ಯಾವ್ದನ್ನ ರೋಗ ಬಂದಿದ್ರೆ, ಯಾವ್ದಾದ್ರು ಕೀಟಗಳು ಬಂದಿದ್ರೆ ಅದಕ್ಕೆ ಯಾವ ಎಣ್ಣೆ ಹೊಡಿಬೇಕು, ಅದಕ್ಕ ಹೆಂಗ್ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿ ದೊಡ್ಡ ಕಂಪನಿಗಳೆಲ್ಲ ನಿಮ್ ಊರಿಗೆ ಬರಕತ್ತವ. ಹಂಗಾಗಿ ಇವತ್ತು ಸಂಜೆ ಹನುಮ ದೇವ್ರ ಗುಡಿ ಕಟ್ಟಿ ಐತಲ್ಲ, ಅಲ್ಲಿ ಎಲ್ಲರೂ ಸೇರ್ಬೇಕಂತಪ್ಪ. ಅದ್ರ ಸಲುವಾಗಿನೇ ಈ ಸಲ ನಮ್ಮ ಕಂಪನಿಗೆ ಹೊಸ ಕೀಟನಾಶಕ ಬಂದದ. ಇದನ್ನ ತಯಾರಿ ಮಾಡ್ಬೇಕಂತ ವಿದೇಶದಲ್ಲಿ 4 ವಿಜ್ಞಾನಿಗಳಿಂದ 8 ತಿಂಗಳ ಕಾಲ ಕಠಿಣವಾಗಿ ರಿಸರ್ಚ್ ಮಾಡಿ ಕಂಡುಹಿಡಿಯಲಾಗಿದೆ. ಯಾಕಂದ್ರೆ ನಿಮ್ಮಂತ ರೈತರ ಸಲುವಾಗಿ, ನಿಮ್ಮಂತ ರೈತರು ಮುಂದೆ ಬರಬೇಕು, ನಿಮ್ಮಂತ ರೈತರು ಬೆಳಿಬೇಕಂತ ಈ ಕೀಟನಾಶಕವನ್ನ ಒಮ್ಮೆ ನಿಮ್ಮ ಹೊಲಕ್ಕೆ ಸಿಂಪಡಣೆ ಮಾಡಿದ್ರೆ ಸಾಕು, ಆ ಕೀಟವನ್ನ ಸಾಯಿಸಿ ಬೆಳೆಗೆ ಹೆಚ್ಚಿನ ಶಕ್ತಿ ಕೊಡ್ತದ. ಇದನ್ನ ನಿಮ್ಗೆ ತಿಳಿಸ್ಬೇಕಂತಾನೆ ನಿಮ್ಮ ಊರಿಗೆ ಬಂದಿರೋದು. ನಾಳೆ ನಿಮ್ಮ ಹೊಲಗಳಿಗೂ ಬರ್ತೇವೆ. ಯಾಕಂದ್ರೆ ಅನ್ನ ಬೆಳೆಯುವ ರೈತ ಉಳಿದ್ರೆ ನಮ್ಮ ಕಂಪನಿಗಳು ಬೆಳಿತಾವ. ನೀವು
ನಮ್ಮ ಕಂಪನಿಗಳು ನೆಲಸಮಾಗ್ತವೆ. ಅದರ ಸಲುವಾಗಿದೆ ನಾವು ನಿಮಗೆ ಸಹಾಯ ಮಾಡ್ಬೇಕಂತಾನೆ ನಿಮ್ಮ ಬೆನ್ನ ಹಿಂದೆ ನಿಂತಿರೋದು. ಹುಸೇನಪ್ಪ, ಈ ಸಲ ನೀನು ಹತ್ತಿವಲ್ಲ ಇದ್ದಾರಪ್ಪ. ಈ ವರ್ಷ ಜಬರ್ದಸ್ತ್ ಬಂದ ನೋಡ್ರಿ ಸಾಹೇಬ್ರ. ಹೋದ ವರ್ಷ ನಾವು ಹೊಲದಾಗ ಕುಪ್ಪಿ ಕುಪ್ಪಿ ಹುಳ ಬಿದ್ದಿದ್ರಿ. ನೀವೇನು ಅದು ಎಣ್ಣೆ ಕೊಟ್ಟಿದ್ರಲ್ಲ, ಅದು ಇನ್ನೊಂದು ಸಲ ಕೊಡ್ತೀವಿ ನೋಡ್ರಿ ಸಾಹೇಬ್ರ. ಈ ವರ್ಷ ಅಂತೂ ಏನ್ ಕೀಟಬಾಧೆ ಇಲ್ಲ ರೀ ಸಾಹೇಬ್. ಹುಸೇನಪ್ಪ, ಸರ್ ಗೊತ್ತಿದ್ರೆ ಹೊಲ ಕೂಲಿ ಅವ್ರು ಕೊಟ್ಟಿನಿ. ಆಯ್ತಪ್ಪ, ಹೋಗ್ಬಾ. ಹುಸೇನಪ್ಪ, ಹುಸೇನಪ್ಪ, ಈ ಸಲ ನಿಮ್ಗ ಇನ್ನು ಹೊಲದಾಗ ಕೀಟದ ಬಾಧೆ ಇಲ್ಲ ಅನ್ಸ್ತದ. ಆದ್ರೆ ಒಮ್ಮೆ ಕೀಟ ಬಂತಂದ್ರೆ ಅದ್ರ ವಿರುದ್ಧ ಯಾವುದೇ ಕೀಟನಾಶಕ ಸಿಂಪಡಣೆ ಮಾಡಿದ್ರು ಹಿಡಿಯುವುದು ಕಷ್ಟ. ಅಲ್ರಿ ಸರ, ಬೆಳೆಗಳಿಗೆ ಯಾವುದೇ ಕೀಟ ಬಾಧೆ ಇಲ್ಲ ಅಂತಂದ್ರು ಎಣ್ಣೆ ತಂದು ಸಿಂಪಡಣೆ ಮಾಡ್ಬೇಕೇನ್ರಿ? ಏನ್ರಿ ಕೇಳ್ಕೊಂತ ಹಂಗೆ ಕೂತಿರಲ್ಲ? ಬೆಳೆಗಳಿಗೆ ಇದು ಮಾಡಿದ್ರೆ ತೊಂದರೆ ಆಗೋದಿಲ್ಲ ರೀ ಸರ? ನೋಡ್ರೆ, ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೋಡಿ. ಈಗ ನಿಮ್ಮ ಹೊಲಕ್ಕೆ ಕೀಟದ ಬಾಧೆ ಅನಿಸ್ತದ. ಆದ್ರೆ ವಾತಾವರಣದಿಂದ ಜಿಗುಡುದಾಂಬಿ ಇಳಿಯೋತಿ ಕೀಟಗಳೇನಾದ್ರೂ ಬಂದ್ರೆ ನಿಮ್ಮ ಬೆಳೆನೆಲ್ಲ ನಾಶ ಮಾಡಿಬಿಡ್ತಾವ. ಆಮೇಲೆ ಕೈ ಬಂತು ಬಾಯಿ ಬರಕ್ಕಿಲ್ಲ ಗೌಡ್ರೆ. ಅಲ್ರಿ ಸರ, ನೀವ್ ಹೇಳೋ ಪ್ರಕಾರ ನಮ್ಮ ಹೊಲಗಳಿಗೆ ಯಾವುದೇ ಹುಳಗಳು ಬಂದಿಲ್ಲ ಅಂದ್ರೂ ಎಣ್ಣೆ ಹೊಡಿಬೇಕೇನ್ರಿ? ಹುಸೇನಪ್ಪ, ಇವರು ತಮ್ಮ ಕಂಪನಿ ಪ್ರಚಾರ ಸಲುವಾಗಿ ಆ ಎಣ್ಣೆ ಹೊಡ್ರಿ, ಈ ಎಣ್ಣೆ ಹೊಡ್ರಿ, ಈ ಎಣ್ಣೆ ಹೊಡೆದ್ರೆ ಅಂಗು ಚಿಗುರು ಬರ್ತದ, ಆ ಎಣ್ಣೆ ಹೊಡೆದ್ರ ಇನ್ನು ಮಗು ಹೂವೆಲ್ಲ ಬರ್ತದ ಅಂತ ಹೇಳ್ತಾರ. ಅಲ್ಲ, ನೀವೆಲ್ಲರೂ ಹೇಳ್ರಿ, ನಮ್ಮ ತಾತ ಮುತ್ತಾತನ ಕಾಲದಾಗ ಎಣ್ಣೆ ಗೊಬ್ಬರಗಳಿದ್ವಾ? ಅದೇ ಬೇವಿನ ಹಿಟ್ಟಿ, ತಿಪ್ಪಿ ಗೊಬ್ಬರ, ಆಡಿನಿಕ್ಕಿ, ಇವುಗಳಿಂದ ಭೂಮಿ ಬಂಗಾರದಂಗಿತ್ತು. ಮತ್ತೆ ಬೆಳೆದು ಬಂಗಾರದಂಗ ಬೆಳೆದಿತ್ತು. ಯಾವುದೇ ಖರ್ಚಿದ್ದಿಲ್ಲ, ಯಾವುದೇ ನಷ್ಟನೂ ಇದ್ದಿಲ್ಲ. ಈ ಹಲವಾರು ಕಂಪನಿಗಳು ಬಂದಾಗಲಿಂದ ನಮ್ಮ ಹೊಲಗಳು ಎಣ್ಣೆ ಇಲ್ಲದ ಗೊಬ್ಬರ ಇಲ್ಲಾರ್ದ ಬೆಳೆನೇ ಬರೋದಿಲ್ಲ ಅಂತವ. ಇನ್ನ ಇವ್ರು ಹೇಳಿದ್ದ ಎಣ್ಣೆಗಳೆಲ್ಲ ನಾವು ಹೊಡ್ಕೊಂಡು ಹೋದ್ರ ಬಂಗಾರದಂತ ನಮ್ಮ ಭೂಮಿನ ಹಾಳು ಮಾಡ್ಕೊಂಡು ಇದ್ದು ಹೊಲ ಮನಿ ಎಲ್ಲ ಮಾರ್ಕೊಂಡು 3 ನಾಮ ಹಾಕೊಂಡು ಹೋಗ್ಬೇಕಾಗ್ತದೆ. ಹಂಗಲ್ರಿ ಸಾವಣ್ಣ, ಈಗ ನಿಮ್ಮ ಹೊಲಕ್ಕ ಯಾವುದೇ ಕೀಟ ಬಾಧೆ ಇಲ್ಲ ಅಂತ ಅನ್ಕೊಳ್ಳಿ. ಆದ್ರೆ ಪಕ್ಕದ ಗುಂಡನ ಹೊಲಕ್ಕ ಕೀಟದ ಬಾಧೆ ಬಂತು. ಆತ 4-5 ಬಾರಿ ಕ್ರಿಮಿನಾಶಕ ಸಿಂಪಡಣೆ ಮಾಡಿ ಸರಿಪಡಿಸ್ಕೊಂತಾನ. ಆದ್ರೆ ಅತನ ಹೊಲದಿಂದ ಇಲಿಯೋತಿಸ್ ಕೀಟ ಏನಾದ್ರೂ ನಿಮ್ಮ ಹೊಲಕ್ಕೆ ಬಂತಂದ್ರೆ ಅದಕ್ಕ 8 ಗಂಟೆಯಲ್ಲಿ 800,000 ತತ್ತಿಡುವ ಶಕ್ತಿ ಯಾರ? ಅದು ನಿಮ್ಗೆ ಗೊತ್ತಾಗೋಷ್ಟ್ರಲ್ಲಿಗೆ ನಿಮ್ಮ ಬೆಳೆನ ನಾಶ ಮಾಡಿಬಿಡ್ತದೆ. ಆಮೇಲೆ ಅದರ ವಿರುದ್ಧ ಯಾವುದೇ ಕೀಟನಾಶಕ ಸಿಂಪಡಣೆ ಮಾಡಿದ್ರು ತಡಿಯಕ್ಕಾಗಲ್ರಿ. ನಿಮ್ಮ ಬೆಳೆ ಎಲ್ಲ ಹಾಳು ಬಿದ್ದೋಗ್ತಾವ. ಸಾಹೇಬ್ರೆ, ಯಾಕೋ ನೀವ್ ಹೇಳೋದು ಭಯ ಆಗತ್ತದ. ನಂದು 1 ಎಕರೆ ಹೊಲ ಐತ್ರಿ. ಯಾವ ಎಣ್ಣೆ ಹೊಡಿಬೇಕು ಕೇಳ್ರಿ ಸಾಹೇಬ್ರೆ? ಆಯ್ತಪ್ಪ ಹುಸೇನಪ್ಪ, ಇದ್ರ ಹೆಸರು ಸೈಬರ್ ಮೈತ್ರಿನ್ ಅಂತ. ಇದ್ರ ಜೊತೆ ಈ ಇಂಡಾಕ್ಸಿಕಾರ್ಬ್ ಇವೆರಡು ಕೀಟನಾಶಕಗಳನ್ನ ನೀವು ಹೊರಗೆ ಕೊಡ್ತು ನೋಡು, ನಿನಗೆ ಗೊತ್ತಾಗ್ತದ ಬೆಳೆ ಚಲೋ ಬರ್ತದ. ಆಯ್ತು ಸಾಹೇಬ್ರೆ, ತಗೊಂತೀನಿ. ಸಾಹೇಬ್ರ, ನೀವ್ ಇಷ್ಟೆಲ್ಲ ಹೇಳಿದ್ಮೇಲೆ ಮತ್ತೆ ನೀವೆಲ್ಲ ನಮಗ್ ಬಂದೈತ್ ಬಿಡ್ರಿ. ಹಂಗಾರೆ ನೀವು ಕೊಟ್ಟು ಎಣ್ಣೆ ತಗೊಂತೀವಿ. ಆದ್ರೆ ಹೋದ ವರ್ಷ ಬೆಳಿ ಎಲ್ಲ ಲಾಸ್ ಆಗಿ ರೊಕ್ಕಿಲ್ಲ ಅದಂಗ ಆಗೇನಿ. ಏನಾದ್ರು ಕನಿಕರ ತೋರಿಸಿ ಒಂದ್ ಸ್ವಲ್ಪ ಬುದ್ಧಿ ಕೊಟ್ರ ಮುಂದಿನ ವರ್ಷ ಬೆಳೆ ಬರ್ತದಲ್ರಿ, ಆಗ ನಿಮ್ ದುಡ್ಡು ನಿಮ್ಗೆ ವಾಪಸ್ಕೊಡ್ತೀನಿ. ಆಯ್ತಪ್ಪ, ಹೌದ್ರಿ ಸರ್. ನಿಮ್ ಕಷ್ಟಗಳು ನಮ್ಗೆ ಗೊತ್ತಿದ್ದೇ ಅಲ್ವ. ಅದಕ್ಕ ನಮ್ಮ ಮೌಡಿಂಗ್ ಕಂಪನಿ ನಿಮ್ಮ ಊರಿನ ತಿರುಮಲ ಟ್ರೇಡಿಂಗ್ ಕಂಪನಿಗೆ ಎಲ್ಲ ತಿಳಿಸ್ಯಾರ. ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಸ್ಯಾರ. ಅಲ್ಲಿ ರಾಮಚಂದ್ರಪ್ಪ ಅಂತ ಅವರಿಗೆಲ್ಲ ತಿಳಿಸಿ ವ್ಯವಸ್ಥೆ ಮಾಡಿಸಿ ನೀವು ಸಾಲದ ರೂಪದಾಗ ಕೀಟನಾಶಕ ತಗೊಳ್ಳಿ. ಬೆಳೆ ಕಟ್ಟವನ್ನು ಕೊಡ್ಬೇಕು ಮತ್ತ. ಬರ್ತೀರಿ? ಆಯ್ತು. ರಮೇಶ್, ಕಂಪನಿ ಆಕ್ಟಿವಿಟೀಸ್ ನಲ್ಲಿ ನೀವು ಸರಿಯಾಗಿ ಪಾಲ್ಗೊಳ್ತಿಲ್ಲ. ಹೀಗಾದ್ರೆ ರೈತರನ್ನ ಹೇಗೆ ಪ್ರೇರೇಪಿಸಿದ್ರೆ? ನಾವು ಆಡುತ್ತಿರುವಂತಹ ಆಟ
ಸರ್ ನಮ್ದು ಶಿರಸಿ ಮೀಟಿಂಗ್ ಏನಿದೆಯಲ್ಲ ಸರ್, ಆ ಮೀಟಿಂಗ್ ಬರೋದ್ರೊಳಗಡೆ ನಾನು ಇಲ್ಲಿ ಟಾರ್ಗೆಟ್ನ ಕಂಪ್ಲೀಟ್ ಮಾಡಿಸೇ ಬರ್ತೀನಿ ಸರ್. ಹಾಂ ಸರ್. ಸರ್ ನೀವು ವರಿ ಮಾಡ್ಕೊಳ್ಬೇಡಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್ ಅದೆಲ್ಲ ಬೇಡ ಸರ್. ಪಾಪ ರೈತ ಈಗಾಗಲೇ ಬಹಳ ಕಷ್ಟದಾಗದ. ಅವನಿಗೆ ಸುಳ್ಳು ಕ್ರಿಮಿನಾಶಕವನ್ನು ಕೊಟ್ಟು ಈಗಾಗಲೇ ಅನ್ಯಾಯ ಮಾಡ್ತೀವಿ ಸರ್. ಅರ್ಥ ಮಾಡೋದು ಬೇಡ ಸರ್. Hey, useless fellow! You eating company money. Don't think about farmers. You think only company and sales. ನೀನು ನಿನ್ನ ಗುರಿ ಮುಟ್ಟೋದ್ರ ಬಗ್ಗೆ ಯೋಚನೆ ಮಾಡು, ಇಲ್ಲಾಂದ್ರೆ ನಾವು ನಿನ್ನ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಹುಷಾರ್. ಭಾರತದ ಹತ್ತಿ ಬೆಳೆಗಾರರು, ರೈತರು, ಹೀಲಿಯೋಪಿಸ್ ಕೀಟ ಮತ್ತು ವ್ಯಾಪಾರಿಗಳ ಜೊತೆಗೆ ಇಲ್ಲಿಯೂ ಕೂಡ ಒಂದು ಕಸಾಯಿಖಾನೆ ಇರುವುದು ಸ್ಪಷ್ಟವಾಗಿ ಹತ್ತಿತು. ರಮೇಶನಿಗೆ ತಾನು ರೈತರನ್ನು ಕೊಲ್ಲುವ ಕಸಾಯಿಖಾನೆಯ ಭಾಗವಾಗಿದ್ದೇನೆ ಅಂತ ಅನಿಸಿತು. ತನ್ನ ತಂದೆ, ತಾಯಿ ಮತ್ತು ಅವರಂತಹ ಅನೇಕರನ್ನು ಬಲಿ ತೆಗೆದುಕೊಂಡ ಈ ಕಸಾಯಿಖಾನೆಯಲ್ಲಿರಲು ಮನಸ್ಸು ಸುಧಾರ ಒಪ್ಪಲಿಲ್ಲ. ಆ ಬ್ರೇನ್ ಸ್ಟಾರ್ಮಿಂಗ್ ಮತ್ತು ಆರಂಭದ ತರಬೇತಿಯನ್ನು ಮುಗಿಸಿಕೊಂಡು ತನ್ನ ಮುಖ್ಯಸ್ಥಳ ರಾಯಚೂರಿಗೆ ಬಂದ. 1 ತಿಂಗಳಾಯಿತು, 2 ತಿಂಗಳಾಯಿತು, 10,000 ಸೈಪರ್ ಮೈತ್ರಿನಲ್ಲಿ ಒಂದು ಪಾವು ಲೀಟರ್ ಕೂಡ ಖರ್ಚಾಗಲಿಲ್ಲ. 5,000 ಲೀಟರ್ ಇಂಡಾಕ್ಷಿ ಕಾಲದಲ್ಲಿ ಕೇವಲ 10 ಲೀಟರ್ ಮಾತ್ರ ಖರ್ಚಾಗಿದ್ದನ್ನ ಕಂಪನಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿತ್ತು. ಅದಕ್ಕಾಗಿ ಅವನನ್ನ ಬೆಂಗಳೂರಿಗೆ ಕರೆಸಿಕೊಂಡು, ನೀನು ನಿನ್ನ ಗುರಿ ಮುಟ್ಟುವುದಾದ್ರೆ ಮಾತ್ರ ಮಾಡು, ಇಲ್ಲದಿದ್ದರೆ ನಿನ್ನ ದಾರಿ ನಿನಗೆ ಅಂತ ಎಚ್ಚರಿಕೆ ನೀಡಿತು. ನಿನಗೆ ಸಹಾಯಕನಾಗಿ ಆನಂದ ಎಂಬಾತನನ್ನು ಕಳಿಸಿಕೊಡುತ್ತಿದ್ದೇವೆ. ಆತ ರೈತರನ್ನು ಮರಳು ಮಾಡುವಲ್ಲಿ ಮಹಾ ಬುದ್ಧಿವಂತ ಎಂದು ಹೇಳಿ ರಮೇಶನ ಜೊತೆ ಆನಂದನನ್ನು ಕಳಿಸಿದರು. ಮರುದಿನ ರಮೇಶ ಮತ್ತು ಆನಂದ ಇಬ್ಬರು ಸೇರಿ ಆಂಧ್ರದವರು ವಾಸಿಸುವ ಕ್ಯಾಂಪ್ ತಿರುಗಾಡಿ ಡೆಮೋ ಮತ್ತು ವೈಯಕ್ತಿಕ ಸಂಬಂಧಗಳನ್ನು ಗಟ್ಟಿಗೊಳಿಸುವುದರಲ್ಲಿ ತಲ್ಲೀನರಾದರು. ಆನಂದನ ಮೋಡಿಗೆ ರೈತ ಸಮೂಹವೆಲ್ಲ ಹುಚ್ಚೆದ್ದು ಹೋಯಿತು. ಅವರು 10 ಬಾರಿ ಸಿಂಪಡಣೆ ಮಾಡಿದರೂ ಸಾಯದ ಆ ಕೀಟ ಆನಂದನ ಸಿಂಪಡಣೆ ಕೌಶಲ್ಯದಿಂದ ಕ್ಷಣಾರ್ಧದಲ್ಲಿ ಮರುಗೆಟ್ಟು ಹೋಗುತ್ತಿತ್ತು. ಇದನ್ನು ನೋಡಿದ ರೈತರು ಮುಗಿಬಿದ್ದು ಇವರ ಕಂಪನಿಯ ಉತ್ಪನ್ನಗಳನ್ನು ಕೊಂಡರು. ಕೆಲವೇ ದಿನಗಳಲ್ಲಿ ಸ್ಟಾಕ್ ಎಲ್ಲ ಖಾಲಿಯಾಯಿತು. ಒಬ್ಬ ರೈತ 1 ಸಾರಿ 2 ಸಾರಿ ಕ್ರಿಮಿನಾಶಕವನ್ನು ಸಿಂಪಡಣೆ ಮಾಡಿದ. ಕೆಲವೇ ದಿನಗಳಲ್ಲಿ ರಮೇಶನಿಗೆ ಬೆಸ್ಟ್ ಪರ್ಫಾರ್ಮರ್ ಅಂತ ಅವಾರ್ಡ್ ಕೂಡ ಬಂತು. ಆನಂದನಿಗೆ ಜೂನಿಯರ್ ಸೇಲ್ಸ್ ಆಫೀಸರ್ ಅಂತ ಪ್ರಮೋಷನ್ ಕೂಡ ಮಾಡಲಾಯಿತು. ಆಮೇಲೆ ಬೆಂಗಳೂರಿನಲ್ಲಿ ಏರ್ಪಟ್ಟಿದ್ದ ಸಭೆಯಲ್ಲಿ ಕರ್ನಾಟಕದ ಇನ್ಚಾರ್ಜ್ ಆದ ಶ್ರೀನಿವಾಸ್ ಸರ್ ರಮೇಶ ಮತ್ತು ಆನಂದನನ್ನ ಶ್ಲಾಘಿಸಿದರು. ಬಿರುದು ಬಾವಲಿಗಳನ್ನು ಹೊತ್ತುಕೊಂಡು ಊರಿಗೆ ಮರಳಿದಾಗ ಕೆಟ್ಟ ಸುದ್ದಿಯೊಂದು ಕಾದಿತು. ಮೌಡಿನೂನ್ ಕಂಪನಿಯ ಕ್ರಿಮಿನಾಶಕವನ್ನು ಯಥೇಚ್ಛವಾಗಿ ಬಳಸಿದ್ದ ಬಸಪ್ಪನವರು ವಿಷ ಕುಡಿಸುತ್ತಿದ್ರು. ಬಸಪ್ಪನವರ ಹೆಂಡತಿ ಅನುಸೂಯಮ್ಮನವರು ರಮೇಶನ ತಾಯಿಯಂತೆಯೇ ದೊಡ್ಡ ಕುಂಕುಮ ಇಟ್ಟುಕೊಳ್ಳುತ್ತಿದ್ದ ಒಬ್ಬ ಹೆಣ್ಣು ಮಗಳು. ಆ ತಾಯಿ ರಮೇಶ ಮನೆಗೆ ಬಂದಾಗಲೆಲ್ಲ ಮಜ್ಜಿಗೆ ಕೊಟ್ಟು ಸತ್ಕರಿಸುತ್ತಿದ್ದರು. ನನ್ನ ಮಗನು ನಿನ್ನ ವಾರಿಗೆಯವನೇ, ನೀನು ನನ್ನ ಮಗನಂತವನು ಎನ್ನುತ್ತಿದ್ದ ಆ ತಾಯಿಗೆ ವಿಷ ಬಿಟ್ಟಿದ ಪಾಪ ತನ್ನದಾಯಿತು ಅಂದುಕೊಂಡ ರಮೇಶ ಆನಂದನ ಜೊತೆಗೆ ಅವರ ಮನೆಗೆ ಹೋದಾಗ ಆ ತಾಯಿ ಬೋರಾಡಿ ಅತ್ತರು, ನೀವು ಕೊಟ್ಟ ಔಷಧಿ ಬಹಳ ಚೆನ್ನಾಗಿತ್ತು ಮಗ, ಅದು ಎಲ್ಲ ಹೂವನ್ನ ಕೊಂದಿತ್ತು. ಆದ್ರೆ ಆ ದೇವರು ಮಳೆ ಗಾಳಿಗೆ ಎಲ್ಲ ಹೂವು ಉದುರಿಸ್ಬಿಟ್ಟ ಅಂತ ಅಳ ಹಾಕಿದ್ರು. ಗಾಳಿ ಮಳೆಗೆ ಮೊಗ್ಗು ಉದುರ್ತಿಲ್ಲವಾ? ನಾವು ಕೊಟ್ಟ ಔಷಧವೇ ಹುಳುವನ್ನ ಕೊಂದು ಮೊಗ್ಗು ಹೂವನ್ನ ಉದುರಿಸಿವೆ ಅಂತ ಹೇಗೆ ಹೇಳಲಿ ಅಂದುಕೊಂಡ ರಮೇಶ. ರಮೇಶನಿಗೆ ಬಹಳ
ನನ್ನ ಮಾನಸಿಕ ಸ್ಥಿತಿಗತಿಗಳು ಮತ್ತು ನಾನು ಮಾಡುವ ಕೆಲಸಕ್ಕೂ ಬಹಳ ಅಂತರವಿರುವುದರಿಂದ ಕೆಲಸಕ್ಕೆ ರಾಜೀನಾಮೆ ಕೊಡುತ್ತಿದ್ದೇನೆ. ಇಲ್ಲಿಯವರೆಗಿನ ತಮ್ಮ ಸಹಕಾರಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಎಂದೇ ನಿಮ್ಮ ರಮೇಶ್. ರಾಜೀನಾಮೆ ಪತ್ರವನ್ನ ರಾಜ್ಯ ಕಾರ್ಯನಿರ್ವಾಹಕ ಮಂಡಳಿ ಒಪ್ಪಿಕೊಳ್ಳಲಿಲ್ಲ. ಬದಲಾಗಿ ಆತನ ಮಾನಸಿಕ ಸ್ಥಿತಿಗಳಿಗೆ ಅನುಗುಣವಾದ ಮೌಲ್ಡಿನ್ ಆರ್ಗ್ಯಾನಿಕ್ ಡಿವಿಷನ್ನಿನ ಗೊಬ್ಬರ ವಿಭಾಗಕ್ಕೆ ವರ್ಗಾವಣೆ ಮಾಡಲಾಯಿತು. ನೆನಪುಗಳ ನಡುವೆ ಧಾರವಾಡ ಬಂದಿತ್ತು. ಇನ್ನು 3 ಗಂಟೆಯ ಹಾದಿ ಶಿರ್ಸಿಯದು. ಇನ್ನೊಂದು ಬಸ್ ಹತ್ತಿ ಶಿರ್ಸಿಗೆ ತಲುಪಿದಾಗ ಬೆಳಗ್ಗೆ 10 ಗಂಟೆಯಾಗಿತ್ತು. ನನಗದು ಬೇಡವಾದ ಕೆಲಸ. ನೀನು ಈಗ ಹೇಳ್ತೀನಿ ಅಂತಾನೆ ಆ 10 ಜನರ ಲೀಡರ್ ಅನುವಾಂಟಿಯನ್ನ ನಿನ್ ಜೊತೆ ಫಿಕ್ಸ್ ಮಾಡಿದೀವಿ. ನೀನು ಮನಸ್ಸು ಮಾಡಿದ್ರೆ ಏನಾದ್ರೂ ಮಾಡ್ಬೋದು, ಇಲ್ಲಾಂದ್ರೆ ರಾತ್ರಿ ಪೂರ್ತಿ ಭಾಗವತ ಹೇಳ್ತಾ ಕೂಡ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಕಂಪನಿಯ ಸಕ್ಸಸ್ ಮೀಟಿಂಗ್ ಸೇರಲು ತುಂಬಾ ಖುಷಿ ಆಗ್ತಿದೆ. ನಮ್ಮ ಮೌಲ್ಡಿನ್ ಕಂಪನಿ ಕೀಟನಾಶಕ ಮತ್ತು ಗೊಬ್ಬರ ಉತ್ಪಾದಿಸುವುದು ಜಗತ್ತಿನಾದ್ಯಂತ ಹರಡಿಕೊಂಡಿರುವ ನಂಬರ್ 1 ಎನ್ನುವ ಕಂಪನಿಯನ್ನು ಆಗಿದೆ. ಸೊ ಜಗತ್ತಿನಾದ್ಯಂತ ಹರಡಿಕೊಂಡಿರುವ ನಮ್ಮ ಬ್ರಾಂಚ್ಗಳು ಅದರ ಪ್ರೊಡಕ್ಷನ್ ಕಮಿಟಿಯಾದ ಸೈಪರ್ಮೆಥ್ರಿನ್ ಕೀಟನಾಶಕ ಉತ್ಪಾದಿಸುವುದು ಮತ್ತು ಸತತವಾಗಿ 10 ವರ್ಷಗಳಿಂದ ಜಗತ್ತಿನ ಮೌಲ್ಡಿನ್ ನಂಬರ್ ಎನ್ನುವ ಅಭಿಯಾನವನ್ನು ಹಾಗೆ ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಪ್ರಮುಖ ಉದ್ದೇಶವಾಗಿದೆ. ಅಂದಾಗೆ ಇನ್ನೊಂದು ಮತ್ತೆ ಇತ್ತೀಚೆಗೆ ನಮ್ಮ ಕಂಪನಿ ಪ್ರಾಡಕ್ಟ್ಗೂ ಮತ್ತು ರೈತರ ಆತ್ಮಹತ್ಯೆಗೂ ಸಂಬಂಧ ಕಲ್ಪಿಸುವುದನ್ನು ಕೆಲವು ಕುತಂತ್ರಿಗಳು ವ್ಯವಸ್ಥೆ ಮಾಡ್ತಾರೆ. ಹಾಗಾಗಿ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ನೋಡಿ, ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣನಿಗೆ ಗೆಲ್ಲುವುದನ್ನೇ ಗುರಿ ಇದ್ದಂತೆ ನೀವು ಸಹ ನಮ್ಮ ಕಂಪನಿ
ತಂದು ಕೊನೆ ಮಾಡ್ತದ, ನನ್ನನ್ನು ಶ್ರೀಮಂತರನ್ನಾಗಿ ಮಾಡ್ತದ. ಇದಕ್ಕೆ 20 ದಿನದಲ್ಲಿ 800 ತತ್ತಿ ಇಡುವ ಶಕ್ತಿ ಇದೆ. ಈ ತತ್ತಿಗಳು ಮರಿಗಳಾಗಿ ನನ್ನ ಕ್ರಿಮಿನಾಶಕವನ್ನ ಮಾರಾಟ ಮಾಡಿಸುತ್ತದೆ. ನಿನ್ನ ಅಪ್ಪನನ್ನ ಕೊಲೆ ಮಾಡಿದ್ದು ಅದೇ ನೋಟಿಸ್, ತಿಳಿದುಕೋ. ನನಗೆ ಅವರು ಬೇಕು. ಇವತ್ತು ಒಂದಿನ ರಾತ್ರಿಗೆ ನನಗೆ ಅವ್ರು ಬೇಕು. ಇನ್ನು 5,000 ಲೀಟರ್ ಮಾರಾಟ ಮಾಡ್ತೀನಿ. ನನಗೆ ಅವರು ಬೇಕು. ನಾವು ಅವ್ರಿಗೆ ಏನು ಅನ್ನೋ ಹಾಗಿಲ್ಲ. ಯಾಕಂದ್ರೆ ನಮ್ಮ ಕಂಪನಿ ಅರ್ಧ ಟಾರ್ಗೆಟ್ ಅನ್ನು ಅವರೊಬ್ಬರೇ ರೀಚ್ ಮಾಡ್ತಾರೆ. ಸೊ ನಾವು ಅವ್ರಿಗೆ ಏನು ಅನ್ನೋ ಹಾಗಿಲ್ಲ. ಓಕೆ, ರಾಮಚಂದ್ರಪ್ಪ ರಮೇಶನ ಮಾತನ್ನ ಕಿವಿಗೆ ಹಾಕಿಕೊಳ್ಳದೆ ಉಳಿಯುತ್ತಿದ್ದ ಆ ಹುಡುಗಿಯ ಸೊಂಟವನ್ನ ಹಿಂದಿನಿಂದ ಹಿಡಿದು ಮೇಲೆ ಕೆಳಗೆ ಮಾಡಿದರು. ಆಗ ಎಲ್ಲರೂ ಕೊಳ್ಳೆಂದು ನಕ್ಕರು. ಇದರಿಂದ ಸ್ಫೂರ್ತಿಗೊಂಡ ರಾಮಚಂದ್ರಪ್ಪನವರು ಆ 16 ವರ್ಷದ ಹುಡುಗಿಯನ್ನು ಅನಾಮತ್ತು ಎಳೆದುಕೊಂಡು ಅಂಗಾತ ಮಲಗಿಸಿದರು. ಅವಳು ಹಾಕಿದ್ದ ಹಾಫ್ ಪ್ಯಾಂಟ್ ಅನ್ನು ಬಿಚ್ಚಿ ಮೇಲೆ ಒಗೆದರು. ಉಳಿದವರು ಎಂದು ಉತ್ತೇಜಿಸಿದರು. ಇನ್ನೂ ಉತ್ತೇಜನಗೊಂಡ ರಾಮಚಂದ್ರಪ್ಪನವರ ಕೈ ಮುಂದುವರಿಯಿತು. ಡೀಲರ್ ಡಿಸ್ಟ್ರಿಬ್ಯೂಟರ್ಗಳ ಕ್ಯಾಕೆ ಮುಗಿಲು ಮುಟ್ಟಿದರೆ ಕಂಪನಿ ಉದ್ಯೋಗಿಗಳು ಗಾಬರಿಯಾದರು. 10 ಹುಡುಗಿಯರ ಅಧಿನಾಯಕಿ ಅನು ಆಂಟಿ ಏನು ಆಗಿಲ್ಲವೇನೋ ಎಂಬಂತೆ ಬಂದು ಒಂದು ಲುಂಗಿ ತಂದು ಆ ಬಾಲಿಗೆ ಸುತ್ತಿ ಏನೋ ಧೈರ್ಯ ಹೇಳಿ ಅಲ್ಲೇ ನಿಲ್ಲಿಸಿದರು. ವಸ್ತ್ರಾಭರಣಕ್ಕೆ ಸಜ್ಜಾಗಿ ನಿಂತ ದ್ರೌಪದಿಯಂತೆ ಆ ಬಾಲೆ ಅಲ್ಲೇ ಮುದುಡಿ ನಿಂತಳು. ಆಗ ರಾಮಚಂದ್ರಪ್ಪ ಹರಾಜಿಗೆ ನಿಂತ. ಇದು ಆ ಬ್ಯೂಟಿಫುಲ್ ಬೇಬಿಯ ಇನ್ನರ್ ಪೇಯರ್. ಇದರ ಕಂಪನಿ ಸವಾಲ್ 50,000. 50,000 ಒಂದು ಸಾರಿ, 50,000 ಎರಡು ಸಾರಿ, 50,000 ಮೂರು ಸಾರಿ. ಕಂಪನಿಯ ಉದ್ಯೋಗಿಗಳು ರಾಮಚಂದ್ರಪ್ಪನವರನ್ನ ಹೆಣದಂತೆ ಹೊತ್ತೊಯ್ದು ರೂಮಿನಲ್ಲಿ ಹಾಕಿದರು. ಇದಾದ ನಂತರ ನಳಿನಿ ಮತ್ತು ಟೂವಿ ಎಂಬ ಹೈದರಾಬಾದ್ನಿಂದ ಬಂದ ಬಾಲೆಯ ಸಲುವಾಗಿ ಬಾಗಲಕೋಟೆಯ ಸೇಲ್ಸ್ ಆಫೀಸರ್ ರವಿಗೂ ಹಾಗೂ ಮಂಡ್ಯದ ಸೇಲ್ಸ್ ಆಫೀಸರ್ ಶೇಖರನಿಗೂ ಜಗಳ ಆರಂಭವಾಗಿ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತು. ರವಿಯು ಟೂವಿ ಆದರೆ ಮಾತ್ರ ನಾನು ಮಲಗುತ್ತೇನೆ ಎಂದು ಹಠ ಹಿಡಿದ. ಶ್ರೀವಾತ್ಸವ ಚೀಟಿಗಳನ್ನ ಎತ್ತಿ ಹುಡುಗಿಯರನ್ನ ಸೆಟ್ ಮಾಡಿ ಭಿನ್ನಮತ ಶಮನಗೊಳಿಸಿದರು. ಎಲ್ಲ ಮಾರಾಟಾಧಿಕಾರಿಗಳು ತಮ್ಮ ತಮ್ಮ ಪಾಲಿಗೆ ಬಂದ ಹುಡುಗಿಯರನ್ನ ತೆಗೆದುಕೊಂಡು ರೂಮಿಗೆ ಹೋದರು. ರವಿಗೆ ಟೂವಿ ಸಿಗದಿದ್ರು, ಶೇಖರನಿಗೆ ಸಿಗದಂತೆ ಸಂತೃಪ್ತ ಭಾವವಿತ್ತು. ರಮೇಶ ಅನು ಆಂಟಿಯನ್ನು ಕರೆದುಕೊಂಡು ರೂಮಿಗೆ ತೆರಳಿದ. ಅವರ ಸೆಂಟಿನ ವಾಸನೆಯ ಕಮರು ಮೂಗಿಗೆ ಅಡರುತ್ತಿತ್ತು. ರೂಮಿನ ಒಳಗೆ ಬಂದ ಕ್ಷಣವೇ ಅನು ಆಂಟಿ ತಮ್ಮ ಒಂದೊಂದೇ ಬಟ್ಟೆಯನ್ನ ಬಿಚ್ಚ ಹತ್ತಿದರು. ಆಂಟಿ, ಬಟ್ಟೆ ಬಿಚ್ಚಬೇಡಿ, ನೀವು ಆರಾಮಾಗಿ ಮಲ್ಕೊಳ್ಳಿ, ನಾನು ಹೊರಗಡೆ ಮಲಗುತ್ತೇನೆ ಎಂದ ರಮೇಶ. ಓ, ನನಗೆ ವಯಸ್ಸಾಗಿದೆ ಎಂದು ಈ ವರ್ತನೆ ನೋಡು. ನೀನಿನ್ನು ಬಚ್ಚ ಇದ್ದಿ. ನಿನ್ನಂತ ಬಚ್ಚಗಳನ್ನ ನನ್ನ ಎಡಗಾಲಿಂದ ಮುಟ್ಟಿಸಿಕೊಳ್ಳೋದಿಲ್ಲ. ಏನೋ ಶ್ರೀವಾಸ್ತವ ಮತ್ತು ಶ್ರೀನಿವಾಸ್ ಹೇಳಿದ್ರು ಅಂತ ನಿನ್ನ ಜೊತೆ ಮಲಗಲು ಒಪ್ಪಿಕೊಂಡೆ. ಆಂಧ್ರದಲ್ಲಿ ನಾನು ಮಂತ್ರಿಗಳಿಗೂ ಸಿಗೋದಿಲ್ಲ. ಅವರು ನನಗಾಗಿ ತಿಂಗಳುಗಟ್ಟಲೆ ಕಾಯುತ್ತಾರೆ. ಇಲ್ಲ ಅದೇನು ಒಣ ದಿಮಾಕು. ಇಲ್ಲ ಆಂಟಿ, ಇದು ನನಗೆ ಬೇಡವಾದ ಕೆಲಸ, ತಪ್ಪು ತಿಳ್ಕೊಳ್ಬೇಡಿ ಎಂದ. ಅವರು ಕುಡಿದಿದ್ದ ರಮ್ಮು ಒಟ್ಟಗಳು ಸೆಂಟನ್ನು ಮೀರಿದ ವಾತಾವರಣದಲ್ಲಿ ದಟ್ಟವಾಗಿದ್ದವು. ಓ, ನೀನು ಆ ತರಹದ ವ್ಯಕ್ತಿನು ಎಂದು ಜೋರಾಗಿ 2 ಕೈಗಳಿಂದ ಎಂದು ಪಡೆದರು.
ಮತ್ತೆ ಮತ್ತೆ ನಗ ಹತ್ತಿದರು. ನಮಗೂ 2 ಪಾತ್ರಗಳನ್ನು ಮಾಡಲು ಗೊತ್ತು. ನನ್ನ ಚಂದ್ರನ ನಿನ್ನ ನನ್ನ ಗಾನದಲ್ಲಿರುತ್ತೇನೆ ಎಂದರು. ರಮೇಶನಿಗೆ ಅಸಾಧ್ಯ ಅವಮಾನವಾದಂತಾಯಿತು. ಇದರ ಸಹವಾಸವೇ ಸಾಕು ಎಂದು ಹೊರ ನಡೆದ. ಗೇಟ್ ದಾಟಿದ. ಕುರುಡು ತಂಗಿ ಮತ್ತು ಅಜ್ಜಿ ನೆನಪಾದರು. ಮೆಲ್ಲನೆ ಗೇಟಿನ ಒಳಗಡೆ ಹಿಂದೆ ಸರಿದ. ಕುಸಿದು ಕುಳಿತ. ರೆಸಾರ್ಟಿನ ಮೂಲೆಯಲ್ಲಿ ಮರದ ಮೇಲೆ ಕೂತಿರುವ ಕೂಗೆಯನ್ನು ಸಾಂತ್ವನ ಹೇಳುವಂತೆ ಕೂಗುತ್ತಿತ್ತು. ಇಷ್ಟು ಮಾಡಿದ್ರೆ ವಿದೇಶಿ ಪ್ರವಾಸ, ಇನ್ನೆಷ್ಟು ಕ್ರಿಮಿನಾಶಕ ಮಾಡಿದ್ರೆ ವಿದೇಶಿ ಕಾರು. ಅರ್ಧ ಬೆಲೆಯಲ್ಲಿ ಕ್ರಿಮಿನಾಶಕ ಮಾರುವ ಮಾರುಕಟ್ಟೆಯ ಪೈಪೋಟಿ. ಆಹಾರ, ಧಾನ್ಯ, ಹಣ್ಣು, ತರಕಾರಿಗಳಿಗೆ ಬೆಳೆಯುವ ಸಂದರ್ಭದಲ್ಲೇ ಔಷಧಿಯ ರೂಪದಲ್ಲಿ ನಾವು ವಿಷವನ್ನು ನೀಡುತ್ತಿದ್ದೇವೆ. ಹಲವು ರೂಪದಲ್ಲಿ ವಿಷವನ್ನು ಜಗತ್ತಿನ ಜನರ ಹೊಟ್ಟೆಗೆ ಸೇರಿಸುತ್ತಿದ್ದೇವೆ. ಬಹುರಾಷ್ಟ್ರೀಯ ಕಂಪನಿಗಳ ಬಂಡವಾಳದ ಹರಿವು ರೈತನ ರಕ್ತ ಕಾಲುವೆಯ ಮುಖಾಂತರ ಪ್ರವಹಿಸುತ್ತದೆ. ರೈತರಿಗೆ ಎದುರಿಗೆ ನಿಂತು ಬಡಿದಾಡುವುದು ಮಾತ್ರ ವೈರಿ. ಬಹಳ ಒಳ್ಳೆಯ ಫಲವತ್ತಾದ ಬೀಜಗಳಿವೆ ಎಂದು ಬಿತ್ತನೆಗೆ ಕೊಟ್ಟ ಬೀಜಗಳೆಲ್ಲ ಮೊಳಕೆ ಹೊಡೆಯದೆ ಮುರುಟು ಹೋಗಿವೆ. ಬೀಜಗಳ ಜೊತೆ ಮುರುಟಿ ಹೋಗಿವೆ ಆ ರೈತರ ಜೀವಗಳು. ಮಾರುಕಟ್ಟೆ ಎಂಬ ಮಾಯಾವಿ ತನ್ನ ಪ್ರಬಲದ ನಂಬ ಬಾಹುಗಳಿಂದ ರೈತನ ರಕ್ತ ಮಾಂಸ ಮಜ್ಜೆಗಳನ್ನು ಕೊಡು. ಬಂಡವಾಳ ಚಲನಶೀಲವಾಗದ ಗತಿಗೆ ಹೋಗದೆ ಸಂಗ್ರಹದ ಹಂತಕ್ಕೆ ಬಂದರೆ ಕಮೋಡಿಟಿಯಾಗಿ ಮನುಷ್ಯತ್ವವೇ ನಾಶ. ಪ್ರತಿ 12 ತಾಸಿಗೊಮ್ಮೆ ಒಬ್ಬ ರೈತ ಸಾಯುತ್ತಾನೆ. ಅವರನ್ನು ಕೊಲ್ಲುವವರೇ ನಾವು.
ಪೆಸ್ಟಿಸೈಡ್ ಕಂಪನಿಗಳಾಗಿರ್ಬೋದು, ಬೇರೆ ಬೇರೆ ಜಗತ್ತು ಹೇಗೆ ಶೋಷಣೆ ಮಾಡ್ತೇವೆ ಅಂತಕ್ಕಂಥದ್ದು ನಾನು ಕಂಡದ್ದು, ಅನುಭವಿಸಿದ್ದು, ನೋಡಿದ್ದು ಇದರ ಭಾಗವಾಗಿ. ಯಾಕಂದ್ರೆ ನಾನು BSc ಓದಿ ನಮ್ಮ ಗುರುಗಳೆಲ್ಲ ಬಂದಿದ್ದಾರೆ, ಶ್ರೀನಿವಾಸ್ ಸರ್ ಬಂದಿದ್ದಾರೆ, ನಾವು ಕಲಿಸಿರ್ತಕ್ಕಂಥವ್ರು ಬಂದಿದ್ದಾರೆ. ನಾವು ಪೆಸ್ಟಿಸೈಡ್ ಕಂಪನಿಯಲ್ಲಿ ನಮ್ಗೆ ಹೇಗೆ ಟ್ರೈನಿಂಗ್ ಕೊಡ್ತಾರೆ, ಹೇಗೆ ಮಾರಾಟ ಮಾಡಬೇಕು ಅಂತಕ್ಕಂಥದ್ದನ್ನೇ ನಾನು ಇಲ್ಲಿ ಕಥೆಯಾಗಿ ಬರೆದಿರ್ತಕ್ಕಂಥದ್ದು. ಇದು ನಾವು ಕಥೆಯಾಗಿ ಬರೆದಿರ್ತಕ್ಕಂಥ ಒಂದು ಪಾಲಾದ್ರೆ ನಿರ್ದೇಶಕನ ಕರ್ತವ್ಯ 2 ಪಾಲು. ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ನಮ್ಮ ಲಕ್ಷ್ಮಣ ಮಂಡಲಗೇರಿಯವರು. ಹಾಗೂ ನಿಂತಿದ್ದಾರೆ. ನಾನು ನನ್ನ ಗೆಳೆಯರಾಗಿರ್ತಕ್ಕಂತಹ ವಿಕ್ರಮ್ ವಿಸಾಲ್ಜಿ ಅವರಿಗೆ ಬಂದಿದ್ದಾರೆ. ಇಬ್ರು ಕೂಡಿ ಅಲ್ಲಿಂದ ಬಂದಿದ್ದೀವಿ. ಸಾಲಿ ವಿಕ್ರಮ್ ವಿಸಾಲ್ಜಿ, ಶಂಕರ್ ಗೌಡ ಬಿರಾದರ್ ಗುಲ್ಬರ್ಗದಿಂದ ಬಂದಿದ್ದೀವಿ. ನಾನು ನಮ್ಮ ಸೇವಾ ಟೀಮ್ ಇದು, ನಾವೆಲ್ಲ ಸೇವಾದವರು, ಮ್ಯಾಕ್ಸಿಮಮ್ ಇದೆ ಸೇವಾ ಟೀಮ್, ಸೇವಾ ಟೀಮ್ ಇದೆ. ಅದಕ್ಕೆ ನಾವು ಹೆಮ್ಮೆ ಅನಿಸ್ತದೆ, ನಾವೆಲ್ಲ ಇದನ್ನ ಕಟ್ಟಿಕೊಟ್ಟಿವಿ ರೈತರಿಗೆ ಅಂತಂದು. ಬಹಳ ಖುಷಿ ಆಯಿತು ಕೇಳಿ ಇದನ್ನೆಲ್ಲ ನಾಟಕ ನೋಡಿ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಒಳ್ಳೊಳ್ಳೆಯ ನಾಟಕವನ್ನು ಸಮುದಾಯ ನೀಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಗುರುಗಳಾಗಿರ್ತಕ್ಕಂಥ ಖುಷಿಯವರು ಬಂದಿದ್ದಾರೆ, ರಾಘವೇಂದ್ರ ಖುಷಿಯವರು. ಅವರ ಬಾಲ್ಯದಿಂದ ಅವರ ನೆಲದ ಮೇಲೆ ಬೆಳೆದಿರ್ತಕ್ಕಂಥವ್ರು ನಾವೆಲ್ಲ. ಖುಷಿ ಆಗ್ತದೆ ನಿಮ್ಮೆಲ್ಲ ನೋಡಿ, ನಮ್ಮ ರಾಯಚೂರು ಟೀಮ್ ನೋಡಿ. ಮತ್ತೇನಿಲ್ಲ, ಜಾಸ್ತಿ ಮಾತಾಡ್ತಕ್ಕಂಥಲ್ಲ. ಈ ಕೆಲವೊಂದು ಪೆಸ್ಟಿಸೈಡ್ ಏನದವಲ್ಲ, ಸೈಕಲ್ ಮಿಟ್ರಿ ನಾವೆಲ್ಲ ಈಗ ಔಟ್ಡೇಟೆಡ್, ಮುಗಿದೋಗಿದೆ ಅದರ ಗತಿ, ಬೇರೆ ಬಂದಿವೆ. ಅವು ಆ ಕಾಲಘಟ್ಟದಲ್ಲಿ ಇರ್ತಕ್ಕಂಥದ್ದು ಗತಿಯಲ್ಲಿದ್ದನ್ನೇ ನಾವು ಬಳಸ್ಕೊಂಡಿವಿ, ಇರ್ಲಿ ಮೂಲ ರೂಪದಲ್ಲಿ ಇರ್ಲಿ ಅಂತ. ಅದರಿಂದ ಬೇರೆ ಈಗ ಸೈಬರ್ ಮಿತ್ರಿನ್ ಅಂತಕ್ಕಂಥದ್ದು ಅಷ್ಟು ಬಹಳ ಅದ್ಭುತವಾಗಿರ್ತಕ್ಕಂಥ ಪೆಸ್ಟಿಸೈಡ್ ಅಲ್ಲ. ಮತ್ತೆ ಈಗಲಿಸು ಸಹ ಈ ಕಾಲಘಟ್ಟದಲ್ಲಿ ಅಂತಹ ಮಾರಕವಾಗಿರ್ತಕ್ಕಂಥ ಕೀಟ ಅಲ್ಲ. ಆ ಕಾಲಘಟ್ಟದಲ್ಲಿ ಬಹಳ ರೈತರನ್ನು ಕೊಂದಿರ್ತಕ್ಕಂಥ ವಿದರ್ಭದಲ್ಲಿ ಲಕ್ಷಾಂತರ ಜನರು ಈ ರೋಗದಿಂದ ಸತ್ತೋದು. ಮಹಾರಾಷ್ಟ್ರದ ವಿದರ್ಭದಲ್ಲಿ ಪ್ರತಿ 12 ತಾಸಿಗೆ ಒಂದು 5-6 ಜನ ರೈತರು ಸಾಯಿಸಿದ್ರು ಅಂತಕ್ಕಂಥ ಇವೆಂಟಿಸ್ ಪ್ರಾಬ್ಲಮ್ ಇಂದ. ಇವೆಲ್ಲವೂ ನನ್ನ ಕಥೆಯಲ್ಲಿ ಬಂದಿದೆ. ಬಹಳ ಚಂದ ತೋರಿಸಿದ್ರು ಡೈರೆಕ್ಟರ್ ಮತ್ತು ಟೀಮ್. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ.